ಹರಿ ಓಂ. ಧನ್ವಿತಾಸ್ ವರ್ಲ್ಡ್ ಹೆಲ್ತ್ ಇಸ್ ವೆಲ್ತ್ ಯೂಟ್ಯೂಬ್ ಚಾನಲ್ಗೆ ಸರ್ವರಿಗೂ ಸ್ವಾಗತ. ಯೂಟ್ಯೂಬ್ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಸಹ ನಮಸ್ಕಾರಗಳು. ಈ ದಿನ ಯೋಗದ ಪ್ರಕಾರಗಳಲ್ಲಿ ಒಂದಾದಂತಹ ಸಪ್ತಚಕ್ರಗಳಲ್ಲಿ ಒಂದಾದಂತಹ ಅನಾಹತ ಚಕ್ರ ಅಥವಾ ಹೃದಯ ಚಕ್ರದ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ. ಈ ವಿಡಿಯೋ ಇಷ್ಟವಾದಲ್ಲಿ ದಯಮಾಡಿ ಲೈಕ್ ಕೊಡ್ತಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಒತ್ತಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಓಂಕಾರ ಮತ್ತು ಪ್ರಾರ್ಥನೆಯೊಂದಿಗೆ ಇಂದಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ವಿಶ್ವಾನಿ ದೇವ ಸವಿತರ್ದುರಿತಾನಿ ಪರಾಸುವ ಯದ್ಭದ್ರಂತನ್ನ ಆಸುವ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅನಾಹತ ಚಕ್ರ ಎಲ್ಲಿರುತ್ತೆ ಅಂದರೆ ಹೃದಯದ ಪಕ್ಕ ಅನಾಹತ ಚಕ್ರ ಇರುತ್ತೆ. ಅನಾಹತ ಚಕ್ರವನ್ನು ಯಾವ ರೀತಿ ಜಾಗೃತ ಮಾಡಬೇಕು, ಇದರ ಉಪಯೋಗ ಏನು ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಅನಾಹತ ಚಕ್ರವನ್ನು ಜಾಗೃತ ಮಾಡಬೇಕಾದ್ರೆ ಇದಕ್ಕೆ ಆದ ಒಂದು ಬಣ್ಣ ಇರುತ್ತೆ, ನಿರ್ದಿಷ್ಟವಾದ ಬಣ್ಣ, ಅದು ಹಸಿರು ಬಣ್ಣವನ್ನು ಮನಸ್ಸಿಗೆ ತಂದ್ಕೊತೀನಿ. ಜೊತೆಗೆ ಇದಕ್ಕೆ ಆದ ಒಂದು ತತ್ವ ಇರುತ್ತೆ, ಅದಕ್ಕೆ ವಾಯು ತತ್ವ ಅಂತ ಕರೀತಾರೆ. ವಾಯು ತತ್ವವನ್ನು ಮನಸ್ಸಿನಲ್ಲಿ ತಂದ್ಕೊತೀನಿ. ಇದಕ್ಕೆ ಆದ ದಳಗಳು 12 ದಳಗಳನ್ನು ಮನಸ್ಸಿಗೆ ಇಟ್ಕೋಬೇಕು. ಜೊತೆಗೆ ಇದಕ್ಕೆ ಒಂದು ಬೀಜಾಕ್ಷರ ಇರುತ್ತೆ, ಬೀಜಾಕ್ಷರ ಎಂ ಬೀಜಾಕ್ಷರವನ್ನು ಉಚ್ಚಾರಣೆ ಮಾಡ್ತಾ ನಾವು ಈ ಅನಾಹತ ಚಕ್ರವನ್ನು ಜಾಗೃತ ಮಾಡ್ತಾ ಹೋಗಬೇಕಾಗುತ್ತೆ. ಇದಕ್ಕೆ ಆದ ಒಂದು ಮುದ್ರೆ ಇರುತ್ತೆ, ಅದನ್ನು ಪಂಕಜ ಮುದ್ರೆ, ಕಮಲದ ಸ್ಥಿತಿನಲ್ಲಿ ನಾವು ಪಂಕಜ ಮುದ್ರೆಯನ್ನು ಇಟ್ಕೋಬೇಕು. ಮೊದಲಿಗೆ 2 ಕೈಗಳನ್ನು ಈ ರೀತಿ ಇಟ್ಕೊತ ಕಿರು ಬೆರಳನ್ನು ಈ ರೀತಿ ಮೊದಲು ಜೋಡಿಸ್ಬೇಕು. ತದನಂತರ ಮಣಿಕಟ್ಟನ್ನು ಪಕ್ಕಕ್ಕೆ ತಗೊಂತ ಹೆಬ್ಬೆರಳನ್ನು ಈ ರೀತಿ ಜೋಡಿಸ್ತಾ ಕಮಲದ ಸ್ಥಿತಿನಲ್ಲಿ ಈ ರೀತಿ ಹೃದಯದ ಹತ್ರ ಇಟ್ಕೋಬೇಕು. ಹೃದಯದ ಹತ್ರ ಇಟ್ಕೊತ ಬೀಜಾಕ್ಷರನ್ನು ಎಂ ಬೀಜಾಕ್ಷರನ್ನು ಉಚ್ಚಾರಣೆ ಮಾಡ್ತಾ ನಾವು ಇದನ್ನು ಅಭ್ಯಾಸ ಮಾಡ್ತಾ ಹೋಗಬೇಕಾಗುತ್ತೆ. ಈಗ ಒಂದ್ಸಲ ಮಾಡೋಣ, ತದನಂತರ ಇದರ ಉಪಯೋಗವನ್ನು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತೀನಿ. 2 ಕಣಗಳನ್ನು ಹಗುರವಾಗಿ ಮುಚ್ತೀನಿ. ಮತ್ತು ಹೃದಯದ ಹತ್ರ ಇದನ್ನು ಪಂಕಜ ಮುದ್ರೆಯಿಂದ ಇಟ್ಕೊತ 2 ಕಣಗಳನ್ನು ಹಗುರವಾಗಿ ಮುಚ್ಚಿ ಪ್ರಾರಂಭ ಮಾಡ್ತಾ ಇದ್ದೀನಿ. ಎಂ ಯಂ ಯಂ ಈ ರೀತಿ ಹಸಿರು ಬಣ್ಣವನ್ನು ಮನಸ್ಸಿಗೆ ತಂದ್ಕೊತ ವಾಯು ತತ್ವವನ್ನು ಮನಸ್ಸಿನಲ್ಲಿ ಇಟ್ಕೊತ ಎಂ ಬೀಜಾಕ್ಷರ ಉಚ್ಚಾರಣೆ ಮಾಡ್ತಾ ನಾವು ಅನಾಹತ ಚಕ್ರವನ್ನು ಜಾಗೃತ ಮಾಡ್ತಾ ಹೋಗಬೇಕಾಗುತ್ತೆ. ಹೃದಯ ಭಗವಂತನ ಒಂದು ಸ್ಥಾನ, ಅದರಿಂದ ಹೃದಯವನ್ನು ನಾವು ಹೃದಯದ ಆಘಾತವನ್ನು ತಡೆಗಟ್ಟೋದಕ್ಕೆ ಅತ್ಯುತ್ತಮವಾದ ಚಕ್ರ ಇದು. ಜೊತೆಗೆ ಇದರಿಂದ ಏನೆಲ್ಲ ಉಪಯೋಗ ಅಂತ ಅಂದರೆ ನಮ್ಮ ಒಳಗಡೆ ಏನು ಅನುಕಂಪ, ದಯೆ, ಕರುಣೆ, ಅಂತಃಕರಣ ಇವನ್ನೆಲ್ಲ ಬೆಳೆಸ್ಕೊಳೋದಕ್ಕೆ ಅತ್ಯಂತ ಉತ್ತಮವಾದ ಚಕ್ರ. ಇವು ಇತ್ತೀಚೆಗೆ ಹೃದಯ ಸಂಬಂಧಿ ಸಮಸ್ಯೆಗಳನ್ನು ಜಾಸ್ತಿ ಆಗಿರೋದನ್ನು ನಾವು ಕಾಣ್ತಾ ಇರ್ಬೋದು. ಅಂತಹ ಹೃದಯ ಸಂಬಂಧಿ ಸಮಸ್ಯೆಯಿಂದ ದೂರ ಇರ್ಬೋದು. ಆಘಾತ, ಹೊರಗಡೆ ಆಗುವ ಒಂದು ಆಘಾತವನ್ನು ಅಪಘಾತ ಅಂತ ಕರಿತೀವಿ, ನಾವು ಒಳಗಡೆ ಆಗುವುದನ್ನು ಆಘಾತ ಅಂತ ಕರಿತೀವಿ. ಇಂತಹ ಆಘಾತದಿಂದ ನಾವು ದೂರ ಇರೋದಕ್ಕೆ ಅತ್ಯುತ್ತಮವಾದ ಚಕ್ರ ಇದು. ಅದರಿಂದ ಈ ಚಕ್ರವನ್ನು ಈ ರೀತಿ ಜಾಗೃತ ಮಾಡ್ತಾ ಹೋಗಬೇಕಾಗುತ್ತೆ. ಧ್ಯಾನದ ಸ್ಥಿತಿನಲ್ಲಿ ನಾವು ಈ ಒಂದು ಚಕ್ರವನ್ನು ಜಾಗೃತ ಮಾಡಬಹುದಾಗುತ್ತೆ. ಜೊತೆಗೆ ನಮ್ಮೊಳಗಡೆ ಏಕಾಗ್ರ ಚಿತ್ತವನ್ನು ಸಹ ಜಾಸ್ತಿ ಮಾಡ್ತಾ ಹೋಗ್ಬೋದು. ಇದು ಹೃದಯ ಸಂಬಂಧಿ ಸಮಸ್ಯೆಗಳಿಂದ ದೂರ ಇರ್ಬೋದು. ಇಷ್ಟೆಲ್ಲ ಉಪಯೋಗಗಳನ್ನು ಈ ಚಕ್ರವನ್ನು ಜಾಗೃತ ಮಾಡೋದ್ರಿಂದ ಅರಿತಾ ಹೋಗ್ಬೋದು, ತಿಳಿತಾ ಹೋಗ್ಬೋದು ಅಂತ ತಿಳಿಸ್ತಾ ಇಂದಿನ ತರಗತಿಯನ್ನು ಅಂತಿಮಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.